ಸತೀಶ್ ಜಾರಕಿಹೊಳಿ ಮನೆಯಲ್ಲಿ 7 ಸಚಿವರು 35 ಶಾಸಕರು ಸಭೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವರ ಪ್ರತ್ಯೇಕ ಸಭೆಗೆ ಸಿಎಂ ಸಿದ್ದರಾಮಯ್ಯ ಬಲ ಕೂಡ ಇತ್ತು. ಮಹದೇವಪ್ಪ, ಪರಮೇಶ್ವರ್, ರಾಜಣ್ಣ ಸೇರಿ ಹಲವರು ಇದ್ದಂತ ಸಭೆ ಇತ್ತು. ಪ್ರತ್ಯೇಕ ಸಭೆ ನಡೆಸದಂತೆ ವಾರ್ನಿಂಗ್ ಅನ್ನ ಈಗ ಆಲ್ರೆಡಿ ಹೈಕಮಾಂಡ್ ಒಂದ್ಸತಿ ಮಾಡಿಬಿಟ್ಟಿತ್ತು. ಆದ್ರೆ ನಿನ್ನೆ ಹೈಕಮಾಂಡ್ ವಾರ್ನಿಂಗ್ ಮಧ್ಯೆಯೂ ಕೂಡ ಕೆಲ ಸಚಿವರು ಸಭೆಯನ್ನ ಮಾಡಿದ್ದಾರೆ. ಸಭೆಯಲ್ಲಿ ಸಿಎಂ ಭಾಗವಹಿಸುವ ಮೂಲಕ ಬೇರೆಯದ್ದೇ ಸಂದೇಶ ರವಾನೆಯಾಗಿದೆ. ಸಂಕ್ರಾಂತಿ ವೇಳೆಗೆ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ನಿರ್ಧಾರ ಎಂಬ ಮಾಹಿತಿ ಬೇರೆ ಇದೆ. ಮುಂದಿನ ವಾರ ಸಿಎಂ ದೆಹಲಿಗೆ ತೆರಳುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಸಚಿವರ ಜೊತೆಗೆ ಸಭೆ ನಡೆಸಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಆಪ್ತರನ್ನೇ ನೇಮಕ ಮಾಡುವ ಬಗ್ಗೆ ಸಿಎಂ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸುದೀರ್ಘ ಸಮಾಲೋಚನೆಯನ್ನ ನಡೆಸಲಾಗಿದೆ. ಡಿಕೆಶಿ ವಿದೇಶಿ ಪ್ರವಾಸದ ವೇಳೆಗೆ ಕುತೂಹಲ ಮೂಡಿಸ್ತಾ ಇದೆ ಈ ಡಿನ್ನರ್ ಮೀಟಿಂಗ್. ನೋಡಿ, ಈ ಹಿಂದೆ ಕೂಡ ಇದೇ ರೀತಿಯಾಗಿ ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಬೇರೆ ಬೇರೆ ತರದ ಮೆಸೇಜ್ಗಳು ಪಾಸ್ ಆಗಿತ್ತು. ಸೊ ಅದಕ್ಕೆ ಹೈಕಮಾಂಡ್ ನಾಯಕರು ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ಈ ಮೀಟಿಂಗ್ ಗಳನ್ನ ಮಾಡೋದು ಇನ್ನೊಂದು ಮತ್ತೊಂದು ಅದನ್ನೆಲ್ಲ ಬಿಟ್ಬಿಡಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಸೇರಿದಂತೆ ಅನೇಕರು ಹೇಳಿದ್ದೇನು, ನಾವು ಒಟ್ಟಿಗೆ ಸೇರಂಗಿಲ್ವಾ, ನಾವೊಂದು ಊಟ ತಿಂಡಿಗೂ ಹೋಗಂಗಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಇದೆಲ್ಲ ಆದ್ಮೇಲೆ ಮತ್ತೆ ಒಂದಾಗಿದ್ದಾರೆ. ಅಲ್ಲಿ ಯಾರೆಲ್ಲ ಇದ್ರು ಅಂತ ನೋಡಿದಾಗ ಸಿದ್ದರಾಮಯ್ಯನವರ ಜೊತೆಗೆ ಅತಿ ಹೆಚ್ಚು ಕಾಣಿಸುವಂತ ಮಹದೇವಪ್ಪ, ಪರಮೇಶ್ವರು, ರಾಜಣ್ಣ ಇವರೆಲ್ಲ ಸಿದ್ದರಾಮಯ್ಯನವರ ಬಣ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಸೊ ಇವ್ರುಗಳೆಲ್ಲ ಒಟ್ಟಿಗೆ ಸೇರ್ಕೊಂಡು ಸಭೆಯನ್ನ ಮಾಡಿರೋದು ಸಹಜವಾಗಿಯೇ ನಾನಾ ರೀತಿಯಾದಂಥ ಆಯಾಮಗಳನ್ನ ಪಡ್ಕೊಳ್ತಾ ಇದೆ. ಒಂದ್ ಕಡೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದನ್ನ ಸತೀಶ್ ಜಾರಕಿಹೊಳಿ ಅವರು ಬಾಯ್ಬಿಟ್ಟು ಹೇಳಿಬಿಟ್ಟಿದ್ದಾರೆ. ಅಲ್ಲಿಗೆ ನಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸಿದ್ದಾರೋ ಅಥವಾ ಡಿ.ಕೆ. ಶಿವಕುಮಾರ್ ಅವರು ಆ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನೋ ಆಸೆ ವ್ಯಕ್ತಪಡಿಸಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳಿದ್ದಾರೆ. ಇದರ ನಡುವೆ ಸಂಪುಟ ಪುನರ್ರಚನೆ ಆಗತ್ತೆ, ಅದ್ರ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆಗೆ ಮಾತಾಡ್ತೀನಿ ಅಂತ ಸಿಎಂ ಕೂಡ ಹೇಳಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಡಿಕೆಶಿ ವಿದೇಶಿ ಪ್ರಯಾಣದಲ್ಲಿ ಇರಬೇಕಾದ್ರೇನೆ ಡಿಕೆಶಿ ಬೆಂಗಳೂರಿನಲ್ಲಿ ಇಲ್ಲದಂಥ ಸಂದರ್ಭದಲ್ಲಿಯೇ ಸಿದ್ದರಾಮಯ್ಯನವರ ಆಪ್ತರು, ಸಿದ್ದರಾಮಯ್ಯನವರ ಬಣದೂರು ಅಂತ ಕರೆಸ್ಕೊಂಡವರು ಒಟ್ಟಿಗೆ ಸೇರಿ ಊಟ ಮಾಡಿ ಮಾತುಕತೆಯನ್ನು ನಡೆಸಿ ಸಭೆಯನ್ನು ಮಾಡಿರುವಂಥದ್ದು ಸಹಜವಾಗಿಯೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆಯ ಗಾಳಿ ಬೀಸಲಿದೆಯೇನೋ ಅನ್ನೋ ಅನುಮಾನ ಕೂಡ ಹುಟ್ಕೊಳ್ತಾ ಇದೆ. ಇಲ್ಲಿ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿರುವವ ಯಾರನ್ನಾದ್ರೂ ನೇಮಕ ಮಾಡುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಿರಬಹುದು, ಮಾತುಕತೆಗಳು ನಡೆದಿರಬಹುದು. ರಾಜಣ್ಣ ಕೂಡ ಆಕಾಂಕ್ಷಿನೇ, ಸತೀಶ್ ಜಾರಕಿಹೊಳಿ ಅವರು ಕೂಡ ಆಕಾಂಕ್ಷಿನೇ, ಮಹದೇವಪ್ಪ ಕೂಡ ಆಕಾಂಕ್ಷಿನೇ. ಡಿ.ಕೆ. ಶಿವಕುಮಾರ್ ಅವರಿಗೆ 2 ಪ್ರಬಲ ಖಾತೆಗಳಿಗಿದೆ. DCM, ಕೆಪಿಸಿಸಿ ಅಧ್ಯಕ್ಷ, ಎರಡೆರಡು ಯಾಕೆ, ಅವ್ರಿಗೆ ನಿಭಾಯಿಸಕ್ಕಾಗಲ್ಲ, ಕಷ್ಟ ಆಗತ್ತೆ ಅಂತ ಇವ್ರುಗಳೇ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ನನಗೆ ಕಷ್ಟ ಆಗುತ್ತೆ ಅಂತ ಇಲ್ಲಿವರೆಗೂ ಹೇಳಿಲ್ಲ. ಆದರೆ ಇನ್ನುಳಿದವರು ಅವ್ರಿಗೆ ಕಷ್ಟ ಆಗ್ತಾ ಇದೆ, ಹಾಗಾಗಿ ಬದಲಾವಣೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲ ಮಾತುಕತೆಗಳ ನಡುವೆ, ಸ್ಟೇಟ್ಮೆಂಟ್ಗಳ ನಡುವೆ ನಿನ್ನೆ ಒಟ್ಟಿಗೆ ಸೇರಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾಗಿದೆ. ದೆಹಲಿಗೆ ಕೂಡ ತೆರಳಲಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಸಿದ್ದರಾಮಯ್ಯನವರು ಈ ಮುಂದಿನ ವಾರದಲ್ಲಿ. ಮೀಟಿಂಗಿಗಿಂತ ಮುಂಚೆ ಈ ಮೀಟಿಂಗ್ ನಡೆದಿರುವಂಥದ್ದು ನಾನಾ ರೀತಿಯಾದಂಥ ಪ್ರಶ್ನೆಗಳನ್ನು, ಕುತೂಹಲವನ್ನು ಹುಟ್ಟು ಹಾಕ್ತಾಗಿದೆ. ಏನು ಮಾತಾಡಿರಬಹುದು ಸಭೆಯಲ್ಲಿ, ಏನು ನಿರ್ಧಾರ ಕೈಗೊಂಡಿರಬಹುದು, ಯಾವ ರೀತಿಯಾದಂಥ ಮೆಸೇಜನ್ನು ಪಾಸ್ ಮಾಡೋದಕ್ಕೆ ಹೊರಟಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನಾದರೂ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡೋಕ್ಕೆ ಹೊರಟಿದ್ದಾರಾ, ಡಿ.ಕೆ. ಶಿವಕುಮಾರ್ ಅವರ ಬಣದವ್ರಿಗೆ ಒಂದು ಮೆಸೇಜ್ ಪಾಸ್ ಮಾಡೋದಕ್ಕೆ ಹೊರಟಿದ್ದಾರಾ, ಏನಿರಬಹುದು ಅಂತ. ಸಹಜವಾಗಿ ಈ ಮೀಟಿಂಗ್ಗೆ ಕಾರಣ ಏನು ಅಂತ ಕೇಳಿದಂಥ ಸಂದರ್ಭದಲ್ಲಿ ಹೊಸ ವರ್ಷದ ಸಂಭ್ರಮ ಅಲ್ವಾ, ಎಲ್ಲ ಒಟ್ಟಾಗಿ ಸೇರಿ ಊಟ ಮಾಡಿದ್ದೇವೆ, ಒಂದು ಡಿನ್ನರ್ ಇತ್ತು, ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಇದು ಡಿನ್ನರ್ಗೆ ಮಾತ್ರ ಸೀಮಿತವಾಗಿದ್ದ ಈ ಮೀಟಿಂಗ್ ಅನ್ನುವಂಥದ್ದೇ ಸದ್ಯ ಇರುವಂಥ ಒಂದು ಅತಿ ದೊಡ್ಡ ಪ್ರಶ್ನೆ ಆಗಿದೆ. ಸಚಿವರುಗಳು, ಶಾಸಕರುಗಳು ಒಂದು ಸೇರೋದು ಬೇರೆ, ಸ್ವತಃ CMఏ ಆ ಸಭೆಗೆ ಹೋಗಿರುವಂಥದ್ದು ಮತ್ತೊಂದಷ್ಟು ರೀತಿಯಾದಂಥ ಯೋಚನೆಗಳಿಗೆ, ಆಲೋಚನೆಗಳಿಗೆ ಕಾರಣವಾಗ್ತಾ ಇದೆ. ಏನು ಮಾತಾಡಿರಬಹುದು, ಯಾವೆಲ್ಲ ಚರ್ಚೆಗಳಾಗಿರಬಹುದು. ಅದಲ್ಲದೆ ಹೈಕಮಾಂಡ್ ನಾಯಕರೇ ಈ ರೀತಿಯಾಗಿ ಪ್ರತ್ಯೇಕವಾಗಿ ಸಭೆ ಮಾಡೋದು, ಇನ್ನೊಂದು ಮತ್ತೊಂದು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದರೂ ಕೂಡ ಆ ಮಾತನ್ನು ಮೀರಿ ಒಟ್ಟಿಗೆ ಸೇರಿರುವಂಥದ್ದು, ಮಾತನಾಡಿರುವಂಥದ್ದು ಈಗ ಸಾಕಷ್ಟು ಕುತೂಹಲ ಕಾರಣವಾಗಿದೆ.